ಎಲ್ಲರೂ ಹೇಗಿದ್ದೀರಾ? ಸೊ ಹೇಗೆ ನಡೀತಿದೆ ನಿಮ್ಮ ಸಮ್ಮರು? ನನ್ನಂತೂ ಸಮ್ಮರ್ ತುಂಬ ಚೆನ್ನಾಗಿ ನಡೀತಿದೆ. ಸೊ ಯಾರ್ಯಾರು ಹೊಸದಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಮ್ಯಾಂಗೋ ಚಟ್ನಿನ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ನಾನು ವಾಕಿಗೆ ಹೋದಾಗ ಅಲ್ಲಿ ಮ್ಯಾಂಗೋ ಮಾರ್ತಾಯಿದ್ರು, ತೋತಾಪುರಿ ಮಾವಿನಕಾಯಿ ಮಾರ್ತಾಯಿದ್ರು. ಸೊ ನನಗೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅಂದ್ಬಿಟ್ಟು ಆಸೆ ಆಯಿತು. ಸೊ ಯಾಕೆ ನಾನು ನಿಮ್ಮ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ನಾವು ಒಂದು ಪೀಸ್ನ ನಾನು ತಿಂತೀನಿ, ಬಟ್ ಇದನ್ನು ನಾನೊಂದು ರೆಸಿಪಿ ಚಟ್ನಿ ಮಾಡ್ತೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಓಕೆ, ಆರ್ ಯು ರೆಡಿ? ಕಮ್ ವಿತ್ ಮೀ. ಮ್ಯಾಂಗೋ ಚಟ್ನಿ ಮಾಡಬೇಕು ಅಂತಂದರೆ ಫಸ್ಟು ಮ್ಯಾಂಗೋನ ಕ್ಲೀನಾಗಿ ತೊಳ್ಕೊಬೇಕು. ಸೊ ನಾನು ಆಲ್ರೆಡಿ ತೊಳ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಬೇಕು. ಓಕೆ, ಸೊ ಹೆಲ್ದಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೊಂದು ಟಿಪ್ಸ್ ಕೊಡೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಸೊ ನಿಮ್ಮ ಚಾಕು ಏನಾದರೂ ಶಾರ್ಪ್ ಇರಲಿಲ್ಲ ಅಂತಂದರೆ, ನೀವು ಮಾವಿನಕಾಯಿ ಈ ಥರ ಮಾವಿನಕಾಯಿ ನೀವು ಕಟ್ ಮಾಡಿದ್ರೆ ನಿಮ್ಮ ಚಾಕು ಏನಾಗುತ್ತೆ, ಶಾರ್ಪ್ ಕೂಡ ಆಗುತ್ತೆ. ಈ ಥರ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಸ್ಮಾಲ್ ಪೀಸಸ್ ನಾನು ಮ್ಯಾಂಗೋಸ್ ಎಲ್ಲ ಕಟ್ಟಾಗಿದೆ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಮೆಸೇಜ್ ಹಾಕಿದ್ರಿ, ವಾಟ್ಸಪ್ ಮಾಡಿದ್ರಿ, ಪಾರ್ಟ್ 1 ಪಾರ್ಟ್ 2 ಮೆಸೇಜ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ. ನಿಮ್ಮ ಅಕ್ಕನ ಮಗಳು ಅಷ್ಟೊಂದು ಟ್ಯಾಲೆಂಟೆಡಾ ಅಂತ ಅಂದ್ಬಿಟ್ಟು ಕೇಳಿದರು. ಹೌದು, ಟ್ಯಾಲೆಂಟೆಡು. ಮತ್ತು ಮಕ್ಕಳಿಗೆ ಏನು ಇಷ್ಟ ಅಂತ ಅಂದ್ಬಿಟ್ಟು ನಾವು ಒಂದು ಸತಿ ಯೋಚನೆ ಮಾಡಬೇಕಾಗತ್ತೆ. ಸೊ ಅವಳಿಗೆ ಅಡುಗೆ ಮಾಡೋದಂದ್ರೆಲ್ಲ ಇಷ್ಟ, ಮತ್ತು ಕೂತ್ಕೊಂಡು ಮಾತಾಡೋದಂದರೆ ಇಷ್ಟ, ಆಟಾಡೋದು ಕೂಡ ಇಷ್ಟ. ಸೊ ಈ ಥರ ಸಣ್ಣ ಪುಟ್ಟ ನಾನು ಏನೇ ವರ್ಕ್ ಮಾಡಿದ್ರು ಕೂಡ ಹೆಲ್ಪ್ ಮಾಡೋಕ್ಕೆ ಅವಳಿಗೆ ಭಾರಿ ಇಷ್ಟ. ಸೊ ಅದಕ್ಕೆಲ್ಲ ನಾವು ಕೂಡ ಏನು ಮಾಡ್ತೀವಿ, ಚಾನ್ಸನ್ನು ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬ್ಲಾಗ್ ಅವಳ ಜೊತೆ ಮಾಡ್ತೀನಿ. ಸೊ ಇದು ನೋಡಿ, ನಾನು ಆಲ್ರೆಡಿ ಎಲ್ಲ ಸ್ಮಾಲ್ ಪೀಸಸ್ ಮ್ಯಾಂಗೋಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಪೀಸಸ್ನ ನಾನು ವಾಟರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಬಿಡೋಣ. ಸೊ ನೆನಪಿದೆಯಾ, ವಾಟೆ ನಾವು ಆಟಾಡ್ತಾ ಇದ್ವಿ ಆವಾಗ. ಸೊ ನೀವು ಕೂಡ ಆಟಾಡಿರ್ತೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಏನಾಗ್ತಿದೆ, ಈ ವಾಟೆ ನೋಡಿದಾಗೆಲ್ಲ ನಮ್ಮ ಚೈಲ್ಡ್ಹುಡ್ ತುಂಬ ನೆನಪಾಗುತ್ತೆ. ನಾವು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕ್ವಾರ್ಟರ್ಸಲ್ಲಿ ಇರಬೇಕಾದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಆಟಾಡ್ತಿದ್ವಿ. ಮ್ಯಾಂಗೋಸ್ ತಿಂದಾದ್ಮೇಲೆ ಇದನ್ನು ಯೂಸ್ ಮಾಡ್ಕೊಂಡು ವಾಟೆ ಯಾರು ಅಂತ ಅಂದ್ಬಿಟ್ಟು ಆಟಾಡ್ತಾ ಇದ್ವಿ. ಸೊ ಯಾರು ಬೆನ್ನ ಮೇಲೆ ಬೀಳುತ್ತೋ ಅವ್ರು ವಾಪಸ್ ಇದನ್ನು ತಗೊಂಡು ಮತ್ತೆ ರಿಟರ್ನ್ನ ಏನು ಮಾಡ್ತಿದ್ವಿ, ಹಾಕ್ತಾಯಿದ್ವಿ. ಸೊ ಈ ಥರ ಒಂದು ಆಟ ಕೂಡ ನಾವು ಆಟಾಡ್ತಾಯಿದ್ವಿ ಸಮ್ಮರ್ಸಲ್ಲಿ. ಸೊ ಇದು ನೋಡಿದಾಗ ಅದೇ ನೆನಪಾಯಿತು, ನನ್ನ ಓಲ್ಡ್ ಫ್ರೆಂಡ್ಸು ಮತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ನ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಸೊ ಮಾವಿನಕಾಯಿನ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಗ್ರೀನ್ ಚಿಲ್ಲಿ ಮತ್ತು 2 ಲೀವ್ಸ್, ಮಿಂಟ್ ಲೀವ್ಸ್ ಅಂದರೆ ಪುದೀನ ಲೀವ್ಸು ನಾನು ತೊಗೊಂಡಿದ್ದೀನಿ. ಉಪ್ಪು ಮತ್ತು ಸೋಂಪಿನ ಕಾಳು, ಅಜ್ವೈನ್ ಕಾಳು ಮತ್ತು ಧನಿಯಾ ಕಾಳು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಸೊ ಮಾವಿನಕಾಯಿ ಬಿಟ್ಟು ಮತ್ತು ಅಜ್ವೈನ್ ಕಾಳು ಬಿಟ್ಟು, ಓಕೆನಾ? ಕಮ್, ಗ್ಯಾಸ್ ಹಚ್ಕೊಳ್ತೀನಿ. ಸೊ ತವಾ ಬಿಸಿ ಆಗಿದೆ. ಸೊ ಈಗ ನಾನು ಧನಿಯಾ ಕಾಳನ್ನು ಫ್ರೈ ಮಾಡ್ಕೊತೀನಿ. ಸೊ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಕ್ಲೀನಾಗಿ ಫ್ರೈ ಆಗಬೇಕು. ಸೊ ಈ ರೆಸಿಪಿ ನಾನು ನಮ್ಮ ಮಮ್ಮಿ ಹತ್ರ ಕಲ್ತಿದ್ದು. ಸೊ ಅವಾಗಿಂದನೂ ನನಗೆ ಈಗ ನೆನಪಿದೆ. ಸೊ ನಾನೇ ಮಾಡ್ಕೊತೀನಿ. ಅವ್ರ ಕೈ ರುಚಿ ಅಂತಂದರೆ ನನಗೆ ಭಾರಿ ಇಷ್ಟ. ಸೊ ಈ ಥರ ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಆಗಿಬಿಟ್ರೂ ಅದ್ರ ಟೇಸ್ಟ್ ಎಲ್ಲ ಹೋಗಿಬಿಡತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಸೋಂಪು ಕಾಳನ್ನು ಕೂಡ ಫ್ರೈ ಮಾಡ್ತೀನಿ. ಇದು ಕೂಡ ಲೈಟಾಗಿ ಫ್ರೈ ಮಾಡಬೇಕು ನೋಡಿ, ಈ ಥರ. ಸೊ ಊಟ ಆದಮೇಲೂ ಕೂಡ ನಾವು ಫ್ರೈ ಆಗಿರೋ ಸೋಂಪು ಕಾಳು ಕೂಡ ತಿಂದರೆ ಅದು ಜೀರ್ಣಶಕ್ತಿ ಹೆಚ್ಚುತ್ತೆ. ಫ್ರೈ ಆಗಿರೋದು ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ಸೊ ನೋಡಿ, ಈಗ ಲೈಟಾಗಿ ಫ್ರೈ ಆಗಿದೆ. ಸೊ ಇದನ್ನು ಕೂಡ ನಾನು ಇವಾಗ ಒಂದು ಬೌಲಲ್ಲಿ ತಕ್ಕೊತೀನಿ. ಸೊ ಮಾವಿನಕಾಯಿ ಸೀಸನ್ನು ಬರೀ ಸಮ್ಮರಲ್ಲೇ ಬರುತ್ತೆ ಅಲ್ವಾ. ಸೊ ಯಾವಾಗಲೂ ಈ ಥರ ಸಮ್ಮರಿಗೆ ಬಂದಾಗ ನಾನಂತೂ ಈ ಚಟ್ನಿ 4 to 5 ಟೈಮ್ಸ್ ನಾನು ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಸ್ಟೆಪ್, ನಾನು ಇಲ್ಲಿ ಗ್ರೀನ್ ಚಿಲ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ. ಸೊ ಗ್ರೀನ್ ಚಿಲ್ಲಿ ಕೂಡ ಲೈಟಾಗಿ ಫ್ರೈ ಆಗಿದೆ. ಸೊ ನಾನು ಅದನ್ನು ಒಂದು ಬೌಲಲ್ಲಿ ತಗೊತೀನಿ. ಸೊ 2 ಪುದೀನ ಲೀವ್ಸ್ ಹಾಕೊತಾ ಇದ್ದೀನಿ. ನಂತರ 1 ಬೌಲ್ ಮ್ಯಾಂಗೋ ಕಟ್ಟಾಗಿರೋವಂಥದ್ದು ಸ್ಮಾಲ್ ಪೀಸಸ್ಸು, ನಂತರ ಫ್ರೈ ಆಗಿರೋವಂಥದ್ದು ಸೋಂಪು ಕಾಳು, ನಂತರ ಹಸಿಮೆಣಸಿನ್ಕಾಯಿ. ಸೊ ಫ್ರೈ ಆಗಿದಂಥ ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ನಂತರ ಅಜ್ವೈನ್ ಕಾಳು,
ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲದನ್ನು ರುಬ್ಕೊಂಡು ಬಿಡೋಣ. ಸೊ ಫೈನಲಿ ನನ್ನ ಚಟ್ನಿ ರೆಡಿ ಆಗಿದೆ. ಸೊ ಅದಕ್ಕಿಂತ ಮುಂಚೆ 1 ಬೈಟ್ ಮ್ಯಾಂಗೋ. ತುಂಬ ಚೆನ್ನಾಗಾಗಿದೆ ನೋಡಿ ಚಟ್ನಿ, ಮ್ಯಾಂಗೋ ಚಟ್ನಿ. ಸೊ ಈಗ ಟೇಸ್ಟ್ ಮಾಡೋವಂಥ ಸಮಯ. ವಾವ್, ತುಂಬ ಚೆನ್ನಾಗಿದೆ, ತುಂಬ ಡೆಲಿಷಿಯಸ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ತಿಳಿಸಿ. ಸೊ ಈ ಚಟ್ನಿನ ನೀವು 15 ಡೇಸ್ ನೀವು ಫ್ರಿಜ್ಜಲ್ಲೂ ಕೂಡ ಇಡ್ಬೋದು, ಅಥವಾ ನಿಮ್ಮ ಮನೆಗೆ ಫ್ರಿಡ್ಜ್ ಇಲ್ಲ ಅಂತ ಅಂದರೆ ಇದನ್ನು 4 to 5 ಡೇಸು ಹಾಗೆ ಇಡ್ಬೋದು. ಸೊ ಟ್ರೈ ಮಾಡಿ ನನಗೆ ರಿಸಲ್ಟ್ ತಿಳಿಸಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.